ನಮಸ್ಕಾರ. ಇವತ್ತು ಒಂದು ಬಹಳ ಮುಖ್ಯವಾದ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಇದು ಕರ್ನಾಟಕದ ರೇಷನ್ ಕಾರ್ಡ್ ವ್ಯವಸ್ಥೆಯ ಬಗ್ಗೆ. ನೀವೇನಾದ್ರೂ ಹೊಸದಾಗಿ ಅರ್ಜಿ ಹಾಕೋ ಕಾಯ್ತಿದ್ರೆ ಅಥವಾ ಆಲ್ರೆಡಿ ಕಾರ್ಡ್ ಇದ್ರೆ ಈ ಕೆಲವು ವಿಷಯಗಳನ್ನ ನೀವು ಖಂಡಿತ ತಿಳ್ಕೋಬೇಕು. ಸರಿ, ಮೊದಲನೇದಾಗಿ ಎಲ್ಲರ ತಲೆಯಲ್ಲಿರೋ ಒಂದೇ ಪ್ರಶ್ನೆ ಅದೇನಪ್ಪ ಅಂದ್ರೆ, ಈ ಹೊಸ BPL ಕಾರ್ಡ್ಗಳಿಗೆ ಅರ್ಜಿ ಹಾಕೋಕೆ ಯಾವ ಅವಕಾಶ ಸಿಗುತ್ತೆ? ಹೌದು, ಲಕ್ಷಾಂತರ ಜನ ಇದೇ ಉತ್ತರಕ್ಕಾಗಿ ಕಾಯ್ತಿದ್ದಾರೆ. ಹಾಗಿದ್ರೆ ಕಾಯ್ತಾ ಇರೋರಿಗೆ ಇಲ್ಲೊಂದು ಗುಡ್ ನ್ಯೂಸ್. ಆಹಾರ ಸಚಿವ KH ಮುನಿಯಪ್ಪ ಅವರೇ ಹೇಳಿರೋ ಹಾಗೆ ಸಾಮಾನ್ಯ ಜನರಿಗೆ ಇದೇ ತಿಂಗಳು ಅಂದ್ರೆ ಏಪ್ರಿಲ್ನಲ್ಲೇ ಹೊಸ BPL ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಸಿಗೋ ಚಾನ್ಸಸ್ ತುಂಬಾನೇ ಇದೆ. ಇದು ನಿಜಕ್ಕೂ ಒಂದು ದೊಡ್ಡ ನಿರೀಕ್ಷೆ ಆಗಿತ್ತು ಅಲ್ವಾ? ಆದರೆ ಒಂದು ನಿಮಿಷ, ಈ ಒಳ್ಳೆ ಸುದ್ದಿ ಜೊತೆ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ. ಹೊಸ ಅಪ್ಲಿಕೇಶನ್ ಕರೆಯೋಕ್ ಮುಂಚೆ ಸರ್ಕಾರ ಒಂದು ದೊಡ್ಡ ಆಪರೇಷನ್ ಮಾಡಿದೆ. ಇದರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಅಬ್ಬಬ್ಬಾ, ಈ ನಂಬರ್ ನೋಡಿ. ಜಸ್ಟ್ ಕಳೆದ ಒಂದೇ ತಿಂಗಳಲ್ಲಿ ಬರೋಬ್ಬರಿ 5 ಲಕ್ಷ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದ್ರೆ ಗವರ್ಮೆಂಟ್ ಎಷ್ಟು ಸ್ಟ್ರಿಕ್ಟಾಗಿ ವೆರಿಫೈ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ ಅಷ್ಟೇ. ಇನ್ನೂ ಇದೆ ಕೇಳಿ, ಟೋಟಲ್ ಆಗಿ ರೀಸೆಂಟಾಗಿ ಕ್ಯಾನ್ಸಲ್ ಆಗಿರೋ BPL ಕಾರ್ಡ್ಗಳ ಸಂಖ್ಯೆ ಬರೋಬ್ಬರಿ 20 ಲಕ್ಷ. ಅಬ್ಬಾ, ಇದೇನಿದೋ ಸಣ್ಣ ವಿಷಯನಾ? ಖಂಡಿತ ಅಲ್ಲ. ಇದೊಂದು ದೊಡ್ಡ ಕ್ಲೀನಿಂಗ್ ಪ್ರಾಸೆಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾಕಿಷ್ಟೊಂದು ಕಾರ್ಡ್ಗಳು ಕ್ಯಾನ್ಸಲ್ ಆಯಿತು? ಬನ್ನಿ ನೋಡೋಣ. ಸರಿ, ಈ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಆಗೋಕೆ ಕಾರಣ ಏನು? ಒಂದು ವೇಳೆ ಕಾರ್ಡ್ ರದ್ದಾಗಿದ್ರೆ ಮುಂದಿನ ದಾರಿ ಏನು? ಅರ್ಹತೆ ಅಂದೆ ಏನು? ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಈಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಗವರ್ಮೆಂಟ್ ರೂಲ್ಸ್ ತುಂಬಾನೇ ಕ್ಲಿಯರ್ ಆಗಿದೆ. ಯಾರೆಲ್ಲ ಟ್ಯಾಕ್ಸ್ ಕಟ್ತಾರೋ, ಯಾರತ್ರ ಸರ್ಕಾರ ಹೇಳಿರೋ ಲಿಮಿಟ್ಗಿಂತ ಜಾಸ್ತಿ ಆಸ್ತಿ ಇದೆಯೋ ಅಥವಾ ಯಾರ ಆದಾಯ BPL ಲಿಮಿಟ್ ದಾಟಿದೆಯೋ ಅವರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಯಾರು ಬಡತನ ರೇಖೆಗಿಂತ ಕೆಳಗೆ ಅನ್ನೋ ಅರ್ಹತೆಯನ್ನ ಕಳೆದುಕೊಂಡಿದ್ದಾರೋ ಅವರು ಲಿಸ್ಟ್ನಿಂದ ಹೊರಗೆ ಹೋಗ್ತಿದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ದಯವಿಟ್ಟು ಗಮನ ಕೊಟ್ಟು ಕೇಳಿ. ಒಮ್ಮೆ ನಿಮ್ಮ BPL ಕಾರ್ಡ್ ನೀವು ಅರ್ಹರಲ್ಲ ಅನ್ನೋ ಕಾರಣಕ್ಕೆ ಕ್ಯಾನ್ಸಲ್ ಆದ್ರೆ ನೀವು ಮತ್ತೆ BPL ಕಾರ್ಡ್ಗೆ ಅಪ್ಲೈ ಮಾಡೋಕೆ ಆಗಲ್ಲ. ಬದಲಾಗಿ ಸರ್ಕಾರ APL ಕಾರ್ಡ್ಗಳಿಗೆ ಅಂದ್ರೆ ಬಡತನ ರೇಖೆಗಿಂತ ಮೇಲಿರೋವರಿಗೆ ಅಂತ ಪ್ರತ್ಯೇಕವಾಗಿ ಅರ್ಜಿ ಕರೆದಾಗ ಅದಕ್ಕೆ ಮಾತ್ರ ಅರ್ಜಿ ಹಾಕ್ಬೇಕಾಗುತ್ತೆ. ಸರಿ, BPL ಕಾರ್ಡ್ ಕಥೆ ಆಯಿತು. ಹಾಗಿದ್ರೆ ಇದಕ್ಕೆ ಲಿಂಕ್ ಆಗಿರೋ ಬೇರೆ ಸ್ಕೀಮ್ಗಳದೇನು ಕಥೆ? ಅಂದ್ರೆ ಅಂತ್ಯೋದಯ ಕಾರ್ಡ್, ಗೃಹಲಕ್ಷ್ಮಿ ಯೋಜನೆ ಮತ್ತೆ ಇಂದಿರಾ ಕಿಟ್ ಬಗ್ಗೆ ಸದ್ಯದ ಅಪ್ಡೇಟ್ ಏನು? ನೋಡೋಣ ಬನ್ನಿ. BPL ಕಾರ್ಡ್ಗಳ ಹಾಗೇನೆ ಅಂತ್ಯೋದಯ ಕಾರ್ಡ್ಗಳ ಮೇಲೂ ಒಂದು ಕಣ್ಣಿಟ್ಟಿದ್ದಾರೆ. ಯಾಕಂದ್ರೆ ಗೊತ್ತಲ್ವಾ, BPLಗಿಂತ ಇವರಿಗೆ ಜಾಸ್ತಿ ಬೆನಿಫಿಟ್ ಸಿಗತ್ತೆ. ಅದಕ್ಕೆ ಇದರಲ್ಲಿರೋ ಅನರ್ಹರನ್ನ ಗುರುತಿಸಿ ಅವರ ಕಾರ್ಡ್ಗಳನ್ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಥವಾ ಕೆಲವು ಕೇಸ್ಗಳಲ್ಲಿ ಅವರನ್ನ BPL ಕ್ಯಾಟಗರಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಇನ್ನು ಗೃಹಲಕ್ಷ್ಮಿ 8ನೇ ಕಂತಿನ ವಿಚಾರಕ್ಕೆ ಬರೋದಾದ್ರೆ ಪೇಮೆಂಟ್ ಪ್ರಾಸೆಸ್ ನಡೀತಾನೇ ಇದೆ. ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ಸುಮಾರು 40% ಜನರಿಗೆ ಆಲ್ರೆಡಿ ದುಡ್ಡು ಬಂದಿದೆ. ಆದರೆ ಇನ್ನೂ ಸುಮಾರು 60% ಜನರಿಗೆ ಬರಬೇಕಿದೆ. ಸೊ ಹಂತ ಹಂತವಾಗಿ ಪೇಮೆಂಟ್ ಮುಂದುವರಿಯುತ್ತೆ. ಇಂದಿರಾ ಕಿಟ್ ಬಗ್ಗೆನೂ ಒಂದು ಚಿಕ್ಕ ಅಪ್ಡೇಟ್ ಇದೆ. ಇದೇ ತಿಂಗಳು, ಹೆಚ್ಚಾಗಿ ಏಪ್ರಿಲ್ 10ನೇ ತಾರೀಕಿನ ನಂತರ ಫಲಾನುಭವಿಗಳಿಗೆ ಇಂದಿರಾ ಕಿಟ್ಗಳು ಸಿಗೋ ನಿರೀಕ್ಷೆ ಇದೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ಉತ್ತರ. ಅಪ್ಲಿಕೇಶನ್ ಓಪನ್ ಆದಾಗ ತಕ್ಷಣ ಅರ್ಜಿ ಹಾಕೋಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದರ ಕಂಪ್ಲೀಟ್ ಚೆಕ್ ಲಿಸ್ಟು ಇಲ್ಲಿದೆ. ಅಪ್ಲಿಕೇಶನ್ ಓಪನ್ ಆದಾಗ ಟೆನ್ಷನ್ ಆಗಬಾರ್ದು ಅಂದ್ರೆ ಈ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ಮೊದಲನೇದಾಗಿ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ. ಎರಡನೇದು ಮನೆಯಲ್ಲಿರೋ ಎಲ್ಲರ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್. ಮೂರನೇದು ನೀವು ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಅಗ್ರಿಮೆಂಟ್. ಮತ್ತು ಕೊನೆಯದಾಗಿ ಎಲ್ಲರ ಲೇಟೆಸ್ಟ್ ಫೋಟೋಗಳು. ಇವೆಲ್ಲ ಕೈಯಲ್ಲಿದ್ರೆ ಅಪ್ಲೈ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಕೊನೆಗೆ ಒಂದು ಮಾತಲ್ಲಿ ಹೇಳೋದಾದ್ರೆ, ಸರ್ಕಾರ ಇನ್ನೂ ಸರಿಯಾದ ಡೇಟ್ ಅನೌನ್ಸ್ ಮಾಡಿಲ್ಲ. ಆದರೆ ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯ ಜನರಿಗೆ ಅವಕಾಶ ಕೊಡೋದು ಮಾತ್ರ ಪಕ್ಕಾ ಆಗಿದೆ. ಹಾಗಾಗಿ ಡೇಟ್ ಅನೌನ್ಸ್ ಆಗೋವರೆಗೂ ಕಾಯ್ತಾ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದು ಬೆಸ್ಟ್. ಸರಿ, ಈಗ ನಿಮ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು. ಅಪ್ಲಿಕೇಶನ್ ಓಪನ್ ಆದ ಕ್ಷಣ ಆಕ್ಷನ್ ತಗೊಳ್ಳೋಕೆ ಬೇಕಾದ ಡಾಕ್ಯುಮೆಂಟ್ಸ್ ಜೊತೆ ಎಲ್ಲರೂ ರೆಡಿ ಇದ್ದೀರಾ? ಮಾಹಿತಿ ಕೊಡೋದು ನಮ್ಮ ಕೆಲಸ, ಸಿದ್ಧತೆ ಮಾಡ್ಕೊಳ್ಳೋದು ನಿಮ್ಮ ಕೆಲಸ. ರೆಡಿ ತಾನೆ?